ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವರ್ಷದ ಮೊದಲ ವೈಕುಂಠ ಏಕಾದಶಿ. ಹಾಗಾಗಿ ನಾಡಿನೆಲ್ಲೆಡೆ ಇವತ್ತು ವಿಷ್ಣುವಿನ ಆರಾಧನೆ ಮಾಡ್ತಾರೆ ಭಕ್ತಾದಿಗಳು. ಪುಷ್ಪಾಲಂಕಾರ, ಲೈಟಿಂಗ್ಸ್ನಿಂದ ಕಂಗೊಳಿಸ್ತಾ ಇದೆ ತಿರುಪತಿ. ರಾಜ್ಯದ ದೇವಸ್ಥಾನಗಳಲ್ಲೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ವೈಷ್ಣವ ದೇವಾಲಯಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗುತ್ತೆ. ಏಕಾದಶಿ ಎಂದು ಉಪವಾಸವನ್ನ ಭಕ್ತರು ಆಚರಣೆ ಮಾಡ್ತಾರೆ. ವರ್ಷದ ಮೊದಲ ಏಕಾದಶಿ, ಹಾಗಾಗಿ ಸಂಭ್ರಮದ ವಾತಾವರಣ. ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ತಿರುಪತಿ ಸೇರಿದಂತೆ ಎಲ್ಲೆಲ್ಲಿ ವೈಕುಂಠ ದ್ವಾರಗಳು ಹೊಂದಿರುವ ದೇವಸ್ಥಾನಗಳಿರುತ್ತೋ ಅಲ್ಲಿಯೇ ಭಕ್ತಾದಿಗಳ ಸಂಖ್ಯೆ ಇವತ್ತು ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ವೈಕುಂಠ ಏಕಾದಶಿಯ ದಿನ ಶ್ರೀನಿವಾಸನ ದರ್ಶನ ಮಾಡಬೇಕು, ಆ ಮೂಲಕ ಜೀವನ ಪಾವನ ಆಗುತ್ತೆ ಅನ್ನುವಂಥ ನಂಬಿಕೆ. ಈ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನುವಂಥ ನಂಬಿಕೆ. ಹಾಗಾಗಿ ಅನೇಕ ಭಕ್ತಾದಿಗಳು ದೇವಸ್ಥಾನದ ಕಡೆಗೆ ಮುಖ ಮಾಡ್ತಾರೆ, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾರೆ, ದೇವರ ದರ್ಶನ ಪಡ್ಕೊಂಡು ಇವತ್ತು ಪುನೀತ ಅನ್ನುವಂಥ ಭಾವನೆ ಭಕ್ತಾದಿಗಳು ನೋಡೋದಕ್ಕೆ ಸಿಗುತ್ತೆ. ಸಹಜವಾಗಿ ಕೆಲವರು ವೈಕುಂಠ ಏಕಾದಶಿ ಅಂದ ತಕ್ಷಣ ಉಪವಾಸ ಮಾಡ್ತಾರೆ. ಇದೆಲ್ಲವೂ ಕೂಡ ಬಹಳ ಮಡಿ ಉಡಿಯಿಂದ ಉಪವಾಸ ಮಾಡೋದು, ದೇವರ ದರ್ಶನ ಪಡೆದುಕೊಳ್ಳೋದು, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗೋದು, ಇದೆಲ್ಲವೂ ಕೂಡ ಇವತ್ತು ದೇವಸ್ಥಾನದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಬ್ಬದ ವಾತಾವರಣ ತಿರುಪತಿ ಸೇರಿದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಚಿಕ್ಕ ತಿರುಪತಿ ಇದೆ. ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತು, ಬಹುತೇಕ ಜನ ಬೆಳಗ್ಗೆ 5 ಗಂಟೆಯಿಂದಲೇ ದೇವಸ್ಥಾನದ ಕಡೆಗೆ ಮುಖ ಮಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಯಾರಾದರೂ ಹೊರಗಡೆ ಬಂದರೆ ದೇವಸ್ಥಾನಗಳನ್ನು ನೋಡಿದ್ರೆ ಇವತ್ತು ಪುಷ್ಪಾಲಂಕಾರ, ಲೈಟಿಂಗ್ಸು ಆ ರೀತಿ ಝಗಮಗಿಸ್ತಾ ಇದೆ ದೇವಸ್ಥಾನಗಳು. ನೋಡಿ, ಈ ರೀತಿ ವೈಕುಂಠ ದ್ವಾರ ಇರುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚಿನ ಭಕ್ತಾದಿಗಳು ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ತಿರುಪತಿ ಪ್ರಮುಖವಾಗಿ. ಹಾಗಾಗಿ ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಪಡೆದುಕೊಳ್ಬೇಕು ಅಂತ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ರು. ಈ ದಿನ ಶ್ರೀನಿವಾಸನ ದರ್ಶನ ಪಡೆದುಕೊಳ್ಳಲೇಬೇಕು ಅಂತ ಮುಗಿಬಿದ್ದು ಟೋಕನ್ ಪಡೆದುಕೊಳ್ಳೋದಕ್ಕೆ ಮುಂದಾದ್ರು. ಆಗ ನಡೆದಂಥ ದುರಂತವನ್ನ ಕೂಡ ನಾವು ನೆನಪು ಮಾಡ್ಕೊಳ್ಳೋಣ. ಸಹಜವಾಗಿ ತಿರುಪತಿಗೆ ಹೋದವರು, ಶ್ರೀನಿವಾಸನ ದರ್ಶನ ಪಡ್ಕೊಂಡವರು ಪ್ರತಿದಿನವೂ ಕೂಡ ನಿಮಗೆ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಇರೋದಿಲ್ಲ. ಬದಲಾಗಿ ಹೊಸ ವರ್ಷ ಜನವರಿ 10ರಿಂದ 4ರಿಂದ 5 ದಿನ ಮಾತ್ರ ಆ ದ್ವಾರದ ಮೂಲಕ ಪ್ರವೇಶ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ತಿರುಪತಿಯಲ್ಲಿ. ಹಾಗಾಗಿ ಅದೇ ದಿನಕ್ಕೆ ಅಲ್ಲಿ ಹೋಗಬೇಕು ಅಂತ ಅನೇಕ ಜನ ಕಾಯ್ತಿರ್ತಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಇವತ್ತು ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಹಾಗಾಗಿ ಅದೇ ದ್ವಾರದ ಮೂಲಕ ನಾವು ಹೋಗ್ಬೇಕು. ಆ ಮೂಲಕ ಜೀವನದ ಕಷ್ಟ ನಷ್ಟಗಳು ಎಲ್ಲವೂ ಕೂಡ ದೂರ ಆಗ್ಬಿಡುತ್ತೆ, ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಈ ದಿನಕ್ಕಾಗಿ ಬಹಳ ಕಾತ್ರದಿಂದ ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಹಲವು ದೇವಸ್ಥಾನಗಳಲ್ಲಿ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ ನೋಡೋದಕ್ಕೆ ಸಿಗ್ತಾ ಇದೆ. ಎರಡು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ತಿರುಪತಿಯ ದೃಶ್ಯ, ತಿರುಪತಿಯ ತಿರುಮಲದಲ್ಲಿ ಕಂಡು ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರಣ ಅಲ್ಲಿ ಯಾವ ರೀತಿಯ ಇವತ್ತು ಪೂಜೆ ಪುನಸ್ಕಾರಗಳು, ಭಕ್ತಾದಿಗಳ ಸಂಭ್ರಮ ಯಾವ ರೀತಿ ಇರುತ್ತೆ ಅನ್ನೋದರ ಕ್ಷಣ ಕ್ಷಣದ ಮಾಹಿತಿನ ಕೊಡೋದಕ್ಕೆ ರಿಪಬ್ಲಿಕ್ ಹಣದ ಸಹೋದ್ಯೋಗಿ ಅಭಿಷೇಕ್ ತಿರುಪತಿಯಿಂದಲೇ ಪ್ರತಿ ಕ್ಷಣದ ಮಾಹಿತಿನ ನಿಪುಣರಿಗೆ ತಲುಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಲ್ಲೂ ಕೂಡ ಇಸ್ಕಾನ್ ದೇವಸ್ಥಾನದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ, ಅಭಿಷೇಕಗಳಾಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗಿನ ಜಾವದಿಂದಲೇ ಈ ರೀತಿಯ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ದೇವರಿಗೆ ನೆರವೇರಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಬೆಂಗಳೂರಿನ ಇಸ್ಕಾನ್, ಮತ್ತೊಂದು ಕಡೆ ತಿರುಪತಿಯ ಶ್ರೀನಿವಾಸ ದೇವಾಲಯದಲ್ಲಿ, ವೆಂಕಟೇಶ್ವರನ ದೇವಾಲಯದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವರ್ಷದ ಮೊದಲ ವೈಕುಂಠ ಏಕಾದಶಿ. ಹಾಗಾಗಿ ನಾಡಿನೆಲ್ಲೆಡೆ ಇವತ್ತು ವಿಷ್ಣುವಿನ ಆರಾಧನೆ ಮಾಡ್ತಾರೆ ಭಕ್ತಾದಿಗಳು. ಪುಷ್ಪಾಲಂಕಾರ, ಲೈಟಿಂಗ್ಸ್ನಿಂದ ಕಂಗೊಳಿಸ್ತಾ ಇದೆ ತಿರುಪತಿ.
ರಾಜ್ಯದ ದೇವಸ್ಥಾನಗಳಲ್ಲೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ವೈಷ್ಣವ ದೇವಾಲಯಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗುತ್ತೆ. ಏಕಾದಶಿ ಎಂದು ಉಪವಾಸವನ್ನ ಭಕ್ತರು ಆಚರಣೆ ಮಾಡ್ತಾರೆ. ವರ್ಷದ ಮೊದಲ ಏಕಾದಶಿ, ಹಾಗಾಗಿ ಸಂಭ್ರಮದ ವಾತಾವರಣ. ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ತಿರುಪತಿ ಸೇರಿದಂತೆ ಎಲ್ಲೆಲ್ಲಿ ವೈಕುಂಠ ದ್ವಾರಗಳು ಹೊಂದಿರುವ ದೇವಸ್ಥಾನಗಳಿರುತ್ತೋ ಅಲ್ಲಿಯೇ ಭಕ್ತಾದಿಗಳ ಸಂಖ್ಯೆ ಇವತ್ತು ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ವೈಕುಂಠ ಏಕಾದಶಿಯ ದಿನ ಶ್ರೀನಿವಾಸನ ದರ್ಶನ ಮಾಡಬೇಕು, ಆ ಮೂಲಕ ಜೀವನ ಪಾವನ ಆಗುತ್ತೆ ಅನ್ನುವಂಥ ನಂಬಿಕೆ. ಈ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನುವಂಥ ನಂಬಿಕೆ. ಹಾಗಾಗಿ ಅನೇಕ ಭಕ್ತಾದಿಗಳು ದೇವಸ್ಥಾನದ ಕಡೆಗೆ ಮುಖ ಮಾಡ್ತಾರೆ, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾರೆ, ದೇವರ ದರ್ಶನ ಪಡ್ಕೊಂಡು ಇವತ್ತು ಪುನೀತ ಅನ್ನುವಂಥ ಭಾವನೆ ಭಕ್ತಾದಿಗಳು ನೋಡೋದಕ್ಕೆ ಸಿಗುತ್ತೆ. ಸಹಜವಾಗಿ ಕೆಲವರು ವೈಕುಂಠ ಏಕಾದಶಿ ಅಂದ ತಕ್ಷಣ ಉಪವಾಸ ಮಾಡ್ತಾರೆ. ಇದೆಲ್ಲವೂ ಕೂಡ ಬಹಳ ಮಡಿ ಉಡಿಯಿಂದ ಉಪವಾಸ ಮಾಡೋದು, ದೇವರ ದರ್ಶನ ಪಡೆದುಕೊಳ್ಳೋದು, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗುವುದು, ಇದೆಲ್ಲವೂ ಕೂಡ ಇವತ್ತು ದೇವಸ್ಥಾನದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಬ್ಬದ ವಾತಾವರಣ ತಿರುಪತಿ ಸೇರಿದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಚಿಕ್ಕ ತಿರುಪತಿ ಇದೆ ಬೆಂಗಳೂರಲ್ಲಿ. ನಿಮಗೆಲ್ಲ ಗೊತ್ತು, ಬಹುತೇಕ ಜನ ಬೆಳಗ್ಗೆ 5 ಗಂಟೆಯಿಂದಲೇ ದೇವಸ್ಥಾನದ ಕಡೆಗೆ ಮುಖ ಮಾಡ್ತಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಯಾರಾದರೂ ಹೊರಗಡೆ ಬಂದರೆ ದೇವಸ್ಥಾನಗಳನ್ನು ನೋಡಿದ್ರೆ ಇವತ್ತು ಪುಷ್ಪಾಲಂಕಾರ, ಲೈಟಿಂಗ್ಸು ಆ ರೀತಿ ಝಗಮಗಿಸ್ತಾ ಇದೆ ದೇವಸ್ಥಾನಗಳು. ನೋಡಿ, ಈ ರೀತಿ ವೈಕುಂಠ ದ್ವಾರ ಇರುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚಿನ ಭಕ್ತಾದಿಗಳು ನೋಡೋದಕ್ಕೆ ಸಿಗುತ್ತೆ, ಅದರಲ್ಲಿ ತಿರುಪತಿ ಪ್ರಮುಖವಾಗಿ. ಹಾಗಾಗಿ ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಪಡೆದುಕೊಳ್ಬೇಕು ಅಂತ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ರು. ಈ ದಿನ ಶ್ರೀನಿವಾಸನ ದರ್ಶನ ಪಡೆದುಕೊಳ್ಳಲೇಬೇಕು ಅಂತ ಮುಗಿಬಿದ್ದು ಟೋಕನ್ ಪಡೆದುಕೊಳ್ಳೋದಕ್ಕೆ ಮುಂದಾದ್ರು. ಆಗ ನಡೆದಂತ ದುರಂತವನ್ನ ಕೂಡ ನಾವು ನೆನಪು ಮಾಡ್ಕೊಳ್ಳೋಣ. ಸಹಜವಾಗಿ ತಿರುಪತಿಗೆ ಹೋದವರು, ಶ್ರೀನಿವಾಸನ ದರ್ಶನ ಪಡ್ಕೊಂಡವರು ಪ್ರತಿದಿನವೂ ಕೂಡ ನಿಮಗೆ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಇರೋದಿಲ್ಲ. ಬದಲಾಗಿ ಹೊಸ ವರ್ಷ ಜನವರಿ 10ರಿಂದ 4ರಿಂದ 5 ದಿನ ಮಾತ್ರ ಆ ದ್ವಾರದ ಮೂಲಕ ಪ್ರವೇಶ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ತಿರುಪತಿಯಲ್ಲಿ. ಹಾಗಾಗಿ ಅದೇ ದಿನಕ್ಕೆ ಅಲ್ಲಿ ಹೋಗಬೇಕು ಅಂತ ಅನೇಕ ಜನ ಕಾಯ್ತಿರ್ತಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಇವತ್ತು ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಹಾಗಾಗಿ ಅದೇ ದ್ವಾರದ ಮೂಲಕ ನಾವು ಹೋಗ್ಬೇಕು. ಆ ಮೂಲಕ ಜೀವನದ ಕಷ್ಟ ನಷ್ಟಗಳು ಎಲ್ಲವೂ ಕೂಡ ದೂರ ಆಗ್ಬಿಡುತ್ತೆ, ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಈ ದಿನಕ್ಕಾಗಿ ಬಹಳ ಕಾತ್ರದಿಂದ ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಹಲವು ದೇವಸ್ಥಾನಗಳಲ್ಲಿ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ ನೋಡೋದಕ್ಕೆ ಸಿಗ್ತಾ ಇದೆ. ಎರಡು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ತಿರುಪತಿಯ ದೃಶ್ಯ, ತಿರುಪತಿಯ ತಿರುಮಲದಲ್ಲಿ ಕಂಡು ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರಣ ಅಲ್ಲಿ ಯಾವ ರೀತಿಯ ಇವತ್ತು ಪೂಜೆ ಪುನಸ್ಕಾರಗಳು, ಭಕ್ತಾದಿಗಳ ಸಂಭ್ರಮ ಯಾವ ರೀತಿ ಇರುತ್ತೆ ಅನ್ನೋದರ ಕ್ಷಣ ಕ್ಷಣದ ಮಾಹಿತಿನ ಕೊಡೋದಕ್ಕೆ ರಿಪಬ್ಲಿಕ್ ಹಣದ ಸಹೋದ್ಯೋಗಿ ಅಭಿಷೇಕ್ ತಿರುಪತಿಯಿಂದಲೇ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮತನಕ ತಲುಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಲ್ಲೂ ಕೂಡ ಇಸ್ಕಾನ್ ದೇವಸ್ಥಾನದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ, ಅಭಿಷೇಕಗಳಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗಿನ ಜಾವದಿಂದಲೇ ಈ ರೀತಿಯ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ದೇವರಿಗೆ ನೆರವೇರಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಬೆಂಗಳೂರಿನ ಇಸ್ಕಾನ್, ಮತ್ತೊಂದು ಕಡೆ ತಿರುಪತಿಯ ಶ್ರೀನಿವಾಸ ದೇವಾಲಯದಲ್ಲಿ, ವೆಂಕಟೇಶ್ವರನ ದೇವಾಲಯದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. Namo Vishnu Padaya